ರಮೇಶ್ ಬಾಬು ಅವರಿದ್ದಾರೆ ಕಾಂಗ್ರೆಸ್ನಿಂದ. ರಮೇಶ್ ಬಾಬು ಅವರೇ, ಅಭಿನಂದನೆಗಳು. 3 ವರ್ಷ ಸರ್ಕಾರ ಕಂಪ್ಲೀಟ್ ಮಾಡಿದೆ. 2013ರಿಂದ 2018 ತನಕ ಇದ್ದ ಸಿದ್ದರಾಮಯ್ಯನವರು ಎಲ್ಲಿ ಹೋದ್ರೋ ಏನೋ, ಆಡಳಿತದ ಮೇಲೆ ಎಂಥ ಬಿಗಿ ಹಿಡಿತಾ ಇತ್ತು ಅವರಿಗೆ. ಆಗಿನ ಸಿದ್ದರಾಮಯ್ಯ ಈಗೆಲ್ಲೋ ಕಳೆದು ಹೋಗ್ಬಿಟ್ಟಿದ್ದಾರೆ. ನಾವು ಹೇಳಿದ್ದಲ್ಲ, KN ರಾಜಣ್ಣ ಅವರು ಹೇಳಿದ್ದು. 2013ರಿಂದ 2018 ತನಕ ನಡೆದ ಶಾಸಕಾಂಗ ಪಕ್ಷದ ಸಭೆಯ ಸುದ್ದಿಗಳು ಕೂಡ ನಮಗೆ ಹೀಗೆ ಬರ್ತಿದ್ವು ಸರ್. ಶಾಸಕರುಗಳು ಎದ್ದು ನಿಂತು ನಮಗೆ ಅನುದಾನ ಸಿಗ್ತಿಲ್ಲ, ಮಿನಿಸ್ಟರ್ಗಳು ಕೋಆಪ್ರೇಟ್ ಮಾಡ್ತಿಲ್ಲ, ನಮ್ಮ ಮಾತು ಕೇಳ್ತಿಲ್ಲ, ಹಿಂಗಾದರೆ ಕಷ್ಟ ಆಗುತ್ತೆ ಅಂತ ಮಾತನಾಡಿದ ಸುದ್ದಿಗಳು ಬಹಳ ಅಪರೂಪ ಇತ್ತು 2013ರಿಂದ 2018 ಅವಧಿಯಲ್ಲಿ. ಈಗ ಯಾವತ್ತು ಶಾಸಕಾಂಗ ಪಕ್ಷದ ಸಭೆ ನೋಡಿದ್ರು ಅದೇ ಸುದ್ದಿ ಬರ್ತಾ ಇರೋದು. ನೀವು ಹೇಳಿರ್ತಕ್ಕಂಥ ಅಷ್ಟು ವಿಷಯಗಳು ಚರ್ಚೆ ಆಗಬೇಕು. ಆದರೆ ಇದಕ್ಕೆ ಮುಂಚೆ ನೀವು ಸುಮಾರು 20 ನಿಮಿಷ BJP ಅವರಿಗೆ JDSನವರಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಆರೋಪ ಮಾಡಿಸ್ಬಿಟ್ಟು ನಾನೀಗ ನಿಮ್ಮ ಪ್ರಶ್ನೆಗೆ ಬಂದರೆ ಅವರ ಆರೋಪ ನಾನು ಒಪ್ಕೋಬೇಕು, ಉತ್ತರ ಕೊಡ್ಬೋದು. ದಯಮಾಡಿ ನನಗೆ ನಂಬಿಕೆ ಇದೆ, ನೀವು ನನಗೆ ಅಷ್ಟು ಅವಕಾಶ ಕೊಡ್ತೀರಾ. ಅವ್ರಿಗೆ ಎಷ್ಟು ಅವಕಾಶ ಕೊಟ್ಟಿದ್ದೀರಾ, ಕನಿಷ್ಠ ಅಷ್ಟು ಅವಕಾಶ ಕೊಡ್ತೀರಾ ಅನ್ನೋ ನಂಬಿಕೆ ಇದೆ. ಮೊದಲನೇದಾಗಿ ನಿಮ್ಮಲ್ಲೇ ಸಾಕಷ್ಟು ಚರ್ಚೆ ಆಗಿದೆ. ಚುನಾವಣಾ ಪೂರ್ವದಲ್ಲಿ BJP ಅವರು ಅಂದರೆ ಮೂರನ್ನು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತೇಳಿ ಅವ್ರಿಗೆ BJP ಅವರಿಗೆ ಅಕ್ಷರ ಸಹ ಅನ್ವಯಿಸುತ್ತೆ. ಅವರು ಏನೇನು ರಂಗೆಲ್ಲ ಆಟ ಆಡಿದ್ರು, ಏನೇನು ಆರೋಪಗಳು ಮಾಡಿದ್ರು, ಯಾವ ಇಶ್ಯೂ ಚುನಾವಣೆಯಲ್ಲಿ ತಗೊಂಬಂದರು, ಹಿಜಾಬ್ ಇರ್ಬೋದು, ಅಜಾನ್ ಇರ್ಬೋದು, ಮತ್ತೊಂದು ಇರ್ಬೋದು, ಬರೀ ಧಾರ್ಮಿಕ ವಿಷಯಗಳನ್ನ ಇಟ್ಕೊಂಡು ಏನೇನು ಹೋರಾಟ ಮಾಡಿದ್ರು, ಕೊನೆಗೆ ಜನ ಏನು ತೀರ್ಮಾನ ಕೊಟ್ಟರು ಅಂತೇಳಿ ಇಡೀ ದೇಶ ಕಂಡಿರ್ತಕ್ಕಂಥದ್ದು. ವಿಶೇಷವಾಗಿ 43% ವೋಟನ್ನು ತೊಗೊಂಡು ನಾವು 136 ಸೀಟು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, DK ಶಿವಕುಮಾರ್ ನಾಯಕತ್ವದಲ್ಲಿ ನಾವು ಅವಕಾಶವನ್ನು, ಜನಾಶೀರ್ವಾದವನ್ನು ಪಡ್ಕೊಂಡು ಸರ್ಕಾರ ರಚನೆ ಮಾಡಿದ್ದೀವಿ. ನಾವು ಕೊಟ್ಟಂಥ ಏನು ಒಂದು ಮ್ಯಾನಿಫೆಸ್ಟೋಗೆ ಅನುಗುಣವಾಗಿ ಇವತ್ತು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ. ಏನು ಅವತ್ತು ಭಾಳ ಪ್ರಬಲವಾಗಿ BJP ಅವರು ವಿರೋಧ ಮಾಡಿದ್ರು, ಕರ್ನಾಟಕದ ಗ್ಯಾರಂಟಿಗಳನ್ನ ದಿವಾಳಿ ಆಗೋಗುತ್ತೆ ಅಂತೇಳಿ ಕೊನೆಗೆ ಅವರೇ ಎಲ್ಲ ಚುನಾವಣೆಗಳನ್ನೇ ನಕಲು ಮಾಡಿ, ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ ನಕಲು ಮಾಡಿ ಅವರು ಅಳವಡಿಸ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದು ಕಡೆ. ಇವತ್ತು 1,30,000 ಕೋಟಿ ರೂಪಾಯಿಗಳನ್ನ ನಾವು ಇವತ್ತು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ಕೊಟ್ಟಿದ್ದೇವೆ. ವಿಶೇಷವಾಗಿ ಪಾಪ ಇವರು ಮಾತೆತ್ತಾರೆ, JDSನವರು BJP ಅವರು 2 ತಿಂಗ್ಳಿಗೆ ಕೊಟ್ಟಿಲ್ಲ, 3 ತಿಂಗ್ಳಿಗೆ ಕೊಟ್ಟಿಲ್ಲ. ಅದೇ 2 ತಿಂಗ್ಳಿಗೆ ಕೊಟ್ಟಿಲ್ಲೋ 3 ತಿಂಗ್ಳಿಗೆ ಕೊಟ್ಟಿಲ್ಲೋ ನಾವು ಕೊಡ್ತಾ ಇದ್ದೀವಿ. ಸರ್ಕಾರ ಬಂದಾಗ ಇವ್ರು ಹೇಳಿದಂಥದ್ದು ಯಾವ ಕಾರಣದಿಂದಲೂ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಲ್ಲ, ಇವರು ಮಾಡೋಕ್ಕೆ ಇವ್ರ ಕೈಯಲ್ಲಿ ಆಗಲ್ಲ, ಮಾಡಿದ್ರೆ ನಾವು ರಾಜಕಾರಣ ಬಿಟ್ಬಿಡ್ತೀವಿ. ಇದು ಇವ್ರು ಹೇಳಿದಂಥ ಹೇಳಿಕೆಗಳು. ಇವತ್ತು ಪಾಪ ಅದನ್ನು ಬಿಟ್ಬಿಟ್ಟು 2 ತಿಂಗ್ಳದ್ದು ಕೊಟ್ಟಿಲ್ಲ, 3 ತಿಂಗ್ಳದ್ದು ಕೊಟ್ಟಿಲ್ಲ, 2 ದಿವಸದ ಕೊಟ್ಟಿಲ್ಲ, ನನ್ನ ಹೆಂಡ್ತಿಗೆ ಬಂದಿಲ್ಲ, ನಮ್ಮ ಅಕ್ಕನಿಗೆ ಬಂದಿಲ್ಲ, ನಮ್ಮ ತಾಯಿಗೆ ಬಂದಿಲ್ಲ. ಇದು BJP ಅವ್ರದ್ದು JDS ಅವ್ರದ್ದು ವರ್ಷೆ. ಅದಿರಲಿ ಒಂದು ಕಡೆ. ನನಗೆ ಭಾಳ ವಿಶೇಷವಾಗಿ ಅನ್ಸಂಥದ್ದು, ಕರ್ನಾಟಕದಲ್ಲಿ ನೀವು ಸ್ವತಂತ್ರ ಬಂದ ಸಂದರ್ಭದಿಂದ 2 ತಿಂಗಳು ಯಾಕೆ ಬಂತು ಅಂತ ಕೇಳಬಾರ್ದಂತಲ್ಲ, ಬಂದಿಲ್ಲ ಅಂತ ಕಾರ್ಯಕ್ರಮನೇ ವಿರೋಧ ಮಾಡೋದು ಮೂಲಭೂತವಾಗಿ. ಕಾರ್ಯಕ್ರಮ ಒತ್ತಿ ಹೇಳಿದ್ವಿ, ಕಾಡಿಸ್ತೀವಿ ಅವ್ರನ್ನ. ಮಾಡಕ್ಕಾಗಲ್ಲ ಅಂತ ಎಲ್ಲ ರಾಜ್ಯದಲ್ಲೂ ನೀವು ಕೊಡ್ತಾ ಇದ್ದೀರಲ್ರಿ, ಅದು ಕಾಡಿಸ್ತೀವಿ ನಾವು. ಈಗ ಪ್ರಶಾಂತ್ ಅವರೇ ಮಹಾರಾಷ್ಟ್ರದ ವಿಚಾರ ಹೇಳಿ, ಹೌದು, ಒಂದು ನಿಮಿಷ ಗಿಲ್ಟ್ ಕಾಡ್ತಾ ಇದೆ. ನಾನು ಭಾಳಷ್ಟು ಸಂದರ್ಭಗಳಲ್ಲಿ ಚರ್ಚೆನಲ್ಲಿ ಹೇಳಿದೆ ಅವ್ರಿಗೆ, ನೋಡಿ ನಮ್ಮ ಸರ್ಕಾರ ಪಕ್ಷಾತೀತವಾಗಿ ಎಲ್ರಿಗೂ ಕಾರ್ಯಕ್ರಮ ಕೊಟ್ಟಿದೆ, ನಿಮ್ಗೆ ಅಷ್ಟೊಂದು ಸ್ವಾಭಿಮಾನ ಇದ್ದರೆ ನಿಮ್ಮ ಕಾರ್ಯಕರ್ತರು ಕರೆ ಕೊಟ್ಬಿಡಿ, ನಾಳೆಯಿಂದ ಗೃಹಲಕ್ಷ್ಮಿ ತಗೊಳ್ಳಲ್ಲ, ನಾಳೆಯಿಂದ ಶಕ್ತಿ ಯೋಜನೆ ಉಪಯೋಗಿಸಲ್ಲ, ಇದು ಹೇಳ್ಬೋದಲ್ಲ. ಅವರು ಪಾರ್ಟಿ ವಿರೋಧ ಮಾಡ್ತದ್ದು, ಅದು ಇವತ್ತಿನವ್ರಿಗೆ ಹೇಳೋಕ್ಕೆ ತಯಾರಿಲ್ಲ. ಅವರು ಇರಲಿ, ಅವರು ಸಹ ನಮ್ಮ ಸಹೋದರರಿದ್ದಾರೆ, ನಾವೆಲ್ಲರಿಗೂ ಕೊಡ್ತೀವಿ, ಅದು ನಮ್ಮ ಆಶ್ವಾಸನೆ. ಸಿದ್ದರಾಮಯ್ಯರು DK ಅವರು ಅದನ್ನೇ ಹೇಳಿದ್ದು, ನಾವು ಪಾಲನೆ ಮಾಡ್ತಾಯಿದ್ದೀವಿ. ಇಲ್ಲಿ ಬರೋವಂಥ ವಿಚಾರ ಭಾಳ ಪ್ರಮುಖವಾಗಿ ಇವತ್ತೇನು ನಾವು ಕಾರ್ಯಕ್ರಮಗಳು ಮಾಡಿದ್ದೀವಿ, ಸ್ವಾತಂತ್ರ್ಯ ಬಂದ ಸಂದರ್ಭದಿಂದ ಇಲ್ಲಿಯವರೆಗೆ BJP 2 ಸಲ ಅಧಿಕಾರಕ್ಕೆ ಬಂದಿರೋದು. 2008, 2018 ಯಾವತ್ತೂ ಸಹ ಕರ್ನಾಟಕ ಜನ ಇವ್ರಿಗೆ ಆಶೀರ್ವಾದ ಮಾಡಿಲ್ಲ. ಇದನ್ನು ಭಾರತೀಯ ಜನತಾ ಪಕ್ಷದ ಮಿತ್ರರು ಅರ್ಥ ಮಾಡ್ಕೋಬೇಕು. ನೀವು ಆಪರೇಷನ್ ಕಮಲ ಮಾಡೇ ಬಂದಿದ್ದು. ಪಾಪ ಇವತ್ತು DK ಶಿವಕುಮಾರ್ದು ಸಿದ್ದರಾಮಯ್ಯ ವಿಚಾರ ಭಾಳಷ್ಟು ದೊಡ್ಡದಾಗಿ ಗಟ್ಟಿಯಾಗಿ ಮಾತಾಡ್ತಾರೆ. ಯಾಕೆಂದರೆ ಬೌದ್ಧಿಕವಾಗಿ ದಿವಾಳಿ ಆಗಿದ್ದಾರೆ, ಬೇರೆ ಮಾತಾಡೋಕ್ಕೆ ಇವ್ರ ಹತ್ರ ಏನೂ ಇಲ್ಲ. ಇವರು 3 ಮುಖ್ಯಮಂತ್ರಿಗಳು ಕೊಟ್ಟರು. ಯಾಕೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ದು 2008ರಲ್ಲಿ? ಏನಕ್ಕೆ ಇವರು ಜಗದೀಶ್ ಶೆಟ್ಟರ್ ಬಂದರು? ಏನಕ್ಕೆ ಸದಾನಗೌಡರು ಮುಖ್ಯಮಂತ್ರಿ ಆದರು? ಹೇಳ್ಬೇಕಲ್ಲ ಇವ್ರ ಹತ್ರ ಜನಕ್ಕೆ. ಜನ ಮರ್ತಿಲ್ಲ, ಜನಕ್ಕೆ ಗೊತ್ತಿದೆ, ಬಟ್ ಇವ್ರಿಗೆ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಒಂದು ಕಡೆ. ಇನ್ನು JDS ನೋಡ್ದು ಇಡೀ ಕರ್ನಾಟಕದಲ್ಲಿ ಯುನೈಟೆಡ್ ಜನತಾದಳ, ಅನ್ಡಿವೈಡೆಡ್ ಜನತಾದಳ ಏನು ಆವತ್ತು ಅನ್ಡಿವೈಡೆಡ್ ಜನತಾದಳ ಹೆಗ್ಡೆಯವರ ನಾಯಕತ್ವ, ಪಟೇಲ್ ನಾಯಕತ್ವದಲ್ಲಿತ್ತು, ಇನ್ಕ್ಲೂಡಿಂಗ್ SR ಬೊಮ್ಮಾಯಿ, ಆ ಜನತಾದಳ ಎಲ್ಲಿ ಸ್ವಯಂ ಶಕ್ತಿಯಿಂದ ಅಧಿಕಾರ ಮಾಡಿದರೆ ಬಿಟ್ಟರೆ
ಇನ್ನು ಉಳಿದಂತೆ ಇರೋದೆಲ್ಲ ಚಿತ್ರಾನ್ನ. ಅದು ನಾನು ಮಾತಾಡಕ್ಕೆ ಹೋಗಲ್ಲ, ಜನ ತೀರ್ಮಾನ ಮಾಡಿದ್ದಾರೆ ಸರ್. ಅವರು ಮಾಡಿದ್ದಕ್ಕೆ ಮಾತಾಡಕ್ಕೆ ಹೋಗಲ್ಲ ಜನ ನಾನು. ತೀರ್ಮಾನ ಕೊಟ್ಟಾಗಿದೆ ಸರ್. ಅಲ್ಲ, ಅವ್ರು ಮಾಡಿದ ಜನ ತೀರ್ಮಾನ. ಮಹೇಶ್ ಅಶ್ವಿನ್ ಪ್ಲೀಸ್ ಒಂದ್ ನಿಮಿಷ. ರಮೇಶ್ ಬಾಬು ಅವರೇ, ಅವ್ರು ಮಾಡಿದ್ದಕ್ಕೆ ಜನ ತೀರ್ಪು ಕೊಟ್ಟಿದ್ದಾರೆ. ನೀವು ಬಂದು 3 ವರ್ಷ ಆಗಿದೆ, ಏನ್ ಮಾಡಿದ್ದೀರಿ? 3 ವರ್ಷಕ್ಕೆ ಬರ್ತೀನಿ, 3 ವರ್ಷಕ್ಕೆ ಬರ್ತೀನಿ. ಒಂದ್ ನಿಮಿಷ ನೋಡಿ ನಿಮ್ ಪಾರ್ಟಿ ಅಲ್ಲ, ನಾನು ದುಡ್ದಿದ್ದೀನಿ, ನಿಮ್ಮಿಂದ ಇದು ಕೊಟ್ಟಿಲ್ಲ. ನಾವು ಪಕ್ಷಕ್ಕೆ ದುಡ್ದಿದ್ದೀವಿ, ಅವೆಲ್ಲ ಚರ್ಚೆ ಮಾಡಬೇಡಿ. ಗೊತ್ತಿದೆ, ನಮ್ಮ ತಪ್ಪಿಸ್ತವ್ರು ನೀವೇ, ಅದು ಗೊತ್ತಿದೆ. ಚರ್ಚೆ ಮಾಡ್ಕೊಂಡ್ ಬಿಡಿ. ಈಗ ವಿಷಯ ಅಂತ ಮಾಡೋದು ಬೇಡ, ವಿಷಯ ಅಂತ ಮಾಡೋದು ಬೇಡ. ಅಶ್ವಿನ್ ವಿಷಯ ಅಂತ ಮಾಡೋದು ಬೇಡ, ವಿಷಯ ಅಂತ ಮಾಡೋದು ಬೇಡ, ದಯವಿಟ್ಟು ವಿಷಯ ಅಂತ ಮಾಡೋದು ಬೇಡ, ವಿಷಯ ಅಂತ ಆಮೇಲೆ ಮಾತಾಡ್ರಿ. ಸರ್, ನನಗೆ ಗೊತ್ತಿದೆ. ಜನ ನೋಡಿದ್ದಾರೆ ಯಾವ ಲೀಡರ್ ಅಂತ ಹೇಳಿ. ಇವತ್ತು ಎದೆ ತಟ್ಟಿ ಇವರು ನಾನು ಇನ್ನೂ 2 ವರ್ಷ ಉತ್ತರ ಕೊಡಕ್ಕೆ ಟೈಮ್ ಕೊಡ್ತೀನಿ ನಿಮಗೆ. ನೈತಿಕತೆ ಉತ್ತರ ಕೊಡಕ್ಕೆ ಟೈಮ್ ಕೊಡ್ತೀನಿ. ರಮೇಶ್ ಬಾಬು ಎಸ್ ಸರ್. ಜನ ಅವ್ರಿಗೆ 19 ಕೊಟ್ಟರು, ಅವ್ರಿಗೆ 66 ಕೊಟ್ಟಿದ್ದಾರೆ. ಅವ್ರ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ಮು ಅದಾಯ್ತು ಇದಾಯ್ತು. ನಿಮಗೆ 336 ಕೊಟ್ಟರು, 3 ವರ್ಷ ಕಂಪ್ಲೀಟ್ ಮಾಡಿದಿರಿ. ಏನ್ ಮಾಡಿದಿರಿ ಏನು ಹೇಳಕ್ ಬಿಡಿ ಸರ್. ಈ ಪಾಪ ಅವರು ಟೀಕೆ ಮಾಡಿ ನಮ್ಮ ಟೀಕೆ ತಯಾರಿಲ್ಲ ಅಂತಂದ್ರೆ ಟೀಕೆ ಮಾಡಿದ್ರೆ ಅವರೇ ಸರ್. ಅವ್ರು 3 ವರ್ಷದ ಅಡ್ಮಿನಿಸ್ಟ್ರೇಷನ್ ಕೇಳಿ ಮಹೇಶ್ ಅವರೇ, ನನಗೆ ಗೊತ್ತಿದೆ ವಿಷಯಕ್ಕೆ ಬರ್. ದಯವಿಟ್ಟು ಸುಮ್ಮನೆ ಇರಿ. ನಿಮ್ಮ ಮಧ್ಯದಲ್ಲಿ ನೀವು ಮಾತಾಡ್ಬೇಕಾದ್ರೆ ನಾನು ಒಂದೇ ಒಂದು ಪದ ಬಳಸಿಲ್ಲ. ನೀವು ಏನೇನು ಸಿದ್ದರಾಮಯ್ಯ ಪದ ಬಳಸಿದ್ದೀರಾ, ಡಿ ಕೆ ಶಿವಕುಮಾರ್ ಪದ ಬಳಸಿದ್ದೀರಾ, ನಿಮ್ಗಿನ್ನ ಚೆನ್ನಾಗಿ ಭಾಷೆ ಬಳಸ್ತೀನಿ. ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಾತಾಡ್ಬೇಕು, ನಾನು ಮಾತಾಡಿಲ್ಲ. ಇವತ್ತು ಕರ್ನಾಟಕದಲ್ಲಿ ತಾವೇ ಉಲ್ಲೇಖ ಮಾಡೋದು ಗಿನ್ನೀಸ್ ಬುಕ್ ದಾಖಲೆ. ಇವತ್ತೇನು ಕಂದಾಯ ಇಲಾಖೆಯಲ್ಲಿ ಸರ್ಕಾರ ಮಾಡಿರ್ತಕ್ಕಂಥದ್ದು 1,50,000 ಜನಕ್ಕೆ ತುಮಕೂರು ಜಿಲ್ಲೆಯಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ. ಇಟ್ ಈಸ್ ರೆಕಾರ್ಡೆಡ್ ಆಫ್ ಗಿನ್ನೀಸ್ ಬುಕ್. ಸೊ ಅದನ್ನು ನೋಡ್ಕೋಬೇಕು ಇವರು. ಮತ್ತು ಗ್ಯಾರಂಟಿ, ಮತ್ತು ಇಲ್ಲಿ 5 ಗ್ಯಾರಂಟಿ ಒಂದೇ ಅಲ್ಲ. ಇವತ್ತು 1,09,000 ಕೋಟಿ ರೈತರಿಗೆ ಬೇರೆ ಬೇರೆ ಸಬ್ಸಿಡಿಗಳ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಮಾಹಿತಿ ತೊಗೋಬೇಕು ಇವರು. ಸದನದಲ್ಲಿ ಇರ್ತಾರೆ. ಇವತ್ತು ಸದನದಲ್ಲಿ ಚರ್ಚೆ ಮಾಡೋಕ್ಕಾಗ್ದಲ್ಲೇ ಸದನದ ವಿಷಯ ಬಿಟ್ಬಿಟ್ಟು ಇವರು ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಸರ್ಕಾರ ರೇವಣ್ಣ ನಿಮ್ಮೆಣ್ಣು ತಗೊಂಬಂದ್ಬಿಟ್ಟು ಸರ್ಕಾರ ತೆಗೆಯೇನಂತಾರೆ. ಇದು ಇವತ್ತು ರಾಜ್ಯದ ವಿರೋಧ ಪಕ್ಷದ ನಾಯಕರ ಪರಿಸ್ಥಿತಿ. ಸದನದಲ್ಲಿ ಸರ್ಕಾರದ ವೈಫಲ್ಯ ಏನು, ಸರ್ಕಾರ ತಪ್ಪು ಮಾಡಿದರೆ ಅದನ್ನು ಚರ್ಚೆ ಮಾಡೋಂಥ ಶಕ್ತಿ ಇಲ್ಲದಲೆ ಈ ಥರದ ಗಿಮಿಕ್ ಸ್ಟೇಟ್ಮೆಂಟ್ ಕೊಟ್ಕೊಂಡು ಓಡಾಡೋಂಥ ವಿರೋಧ ಪಕ್ಷದ ನಾಯಕನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಇಟ್ಕೊಂಡು ಇವತ್ತು ನಾವು ಏನೇನು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಂತೇಳಿ ನೋಡಿ ಪಟ್ಟಿದೆ. ನಾನು ಒಂದು ಮಾಧ್ಯಮದಲ್ಲಿ ಇನ್ನೊಂದು ಮಾಧ್ಯಮದ ಹೇಳ್ಬಾರ್ದು. ಇವತ್ತು ಬಂದಿರತಕ್ಕಂಥ ಮಾಧ್ಯಮಗಳಲ್ಲಿ ಎಷ್ಟು ಪಟ್ಟಿಗಳು ಪುಟ್ಟಗಟ್ಟಲೆ ಏನೇನು ಕಾರ್ಯಕ್ರಮ ಕೊಟ್ಟಿದ್ದು ಹೇಳಿ ನಾನು ಹೇಳ್ತೀನಿ. ಎಲ್ಲ ಪ್ರತಿಯೊಂದು ನೀವು ಕೃಷಿ ಇಲಾಖೆ ಕೊಡಬೇಕಾ, ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡಬೇಕಾ, ಪಿ ಡಿ ಡಿಪಾರ್ಟ್ಮೆಂಟ್ ಕೊಡಬೇಕಾ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಡಬೇಕಾ, ಸಾಂಖ್ಯಿಕ ಇಲಾಖೆ ಕೊಡಬೇಕಾ, ಆರೋಗ್ಯ ರೇಷ್ಮೆ ನಾವು ಎಷ್ಟು ಬರ್ತೀನಿ. ರಮೇಶ್ ಬಾಬು ಅವರೇ, ಸಿದ್ದರಾಮಯ್ಯನವರ ಮೊದಲ ಟರ್ಮ್ನಲ್ಲಿ 2ನೇ ಟರ್ಮ್ನಲ್ಲಿ ಹೆಂಗೆ ವಾಲ್ಮೀಕಿ ಹಗರಣದ ಚರ್ಚೆ ಆಯ್ತಲ್ಲ ಹಂಗೆ ಚರ್ಚೆ ಮಾಡೋದಕ್ಕೆ ನಾನು ಕೇಳ್ತಾ ಇದ್ದೀನಿ ಇಲ್ಲಿ. ಮಹೇಶ್ ಒಂದು ಡೆಕೋರಮ್ ಮೇಂಟೈನ್ ಮಾಡೋಣ. ನಾ ಹೇಳೋದು, ನೀವು ಮಾತಾಡುವಾಗ ಡಿಸ್ಟರ್ಬ್ ಮಾಡಿರೋ ಪ್ಯಾನಲಿಸ್ಟ್ಗಳನ್ನು ನೀವು ಡಿಸ್ಟರ್ಬ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ ಅಲ್ವಾ? ಎಸ್, ವಾಲ್ಮೀಕಿ ಹಗರಣದ ಚರ್ಚೆ ಹೆಂಗಾಯ್ತಲ್ಲ ಸರ್? ಮುಂಚೆ ಒಂದು ಕ್ಲಾರಿಟಿ ಕೊಡ್ತೀನಿ. ಅವರಿಬ್ರು ಸೇರಿ 20 ನಿಮಿಷ ಅವಕಾಶ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಒಂದು ಪದ ಬಳಸಿಲ್ಲ. ಅವ್ರನ್ನೂ ಡೈವರ್ಟ್ ಮಾಡೋ ಪ್ರಯತ್ನ ಕೇಳಿ. ಸಿದ್ದರಾಮಯ್ಯನವರ ಮೊದಲನೇ ಟರ್ಮ್ನಲ್ಲಿ ಸಿದ್ದರಾಮಯ್ಯನವರ ಮೊದಲನೇ ಟರ್ಮ್ ಅಶ್ವಿನ್ ಅದೇ ಪಕ್ಷಕ್ಕೆ ಚಿತ್ರವನ್ನು ನಾನು ಡೆಕೋರೇಟ್ ಮಾಡಿದೆ. ಅವರೊಬ್ರು ಶಾಸಕರಿದ್ದಾರೆ, MLC ಇದ್ದಾರೆ. ಏನ್ ಮಾತಾಡ್ಬೇಕು ಒಂದು ಪಕ್ಷನ? ತಪ್ಪಲ್ವಾ ಸರ್? ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಟ್ಟದಾಗಿ ಮಾತಾಡ್ತಾರೆ ಸಭೆಯಲ್ಲಿ. ಇಲ್ಲೊಬ್ರು ಶಾಸಕರು ಬಂದ್ಬಿಟ್ಟು ನಮ್ಮ ಪಕ್ಷದಲ್ಲೇ ತಿಂದು ನಮ್ಮ ಪಕ್ಷದಲ್ಲೇ ಉಂಡು ಚಿತ್ರನ ಅಂದ್ಬಿಟ್ಟು ಪೊಲಿಟಿಕಲ್ ಸ್ಕೋರ್ ಸೆಟಲ್ ಮಾಡ್ಕೊಳ್ಳೋ ಡಿಬೇಟ್ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.